ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿನ್ನೆ ಎಪಿಸೋಡಲ್ಲಿ ಸ್ವಲ್ಪ ಬೋರಿಂಗೇ ಆಗಿತ್ತು. ಮೇನ್ ಆಗಿ ಏನಂದ್ರೆ ಪ್ರಮೋಷನ್ ಟಾಸ್ಕ್ 2-3 ಇದ್ದು. ಒಂದು ನೀವಾ ಒಂದು ಆಗಿತ್ತು, ಅದಾದ್ಮೇಲೆ ಊಬರ್ ಒಂದು ಆಗಿತ್ತು. ಇವೇ ಟಾಸ್ಕ್ಗಳೆಲ್ಲ ಆಡಿಸ್ತಾ ಇದ್ರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ವಾರ ಕಳಪೆ ಉತ್ತಮ ಇರಲಿಲ್ಲ. ಎಕ್ಸ್ಪೆಷಲಿ ನಿನ್ನೆ ಎಪಿಸೋಡಲ್ಲಿ ಟಾರ್ಗೆಟ್ ಆಗಿತ್ತು, ಟ್ರಿಗರ್ ಆಗಿದ್ದು, ನ್ಯೂಸ್ ಹೈಲೈಟ್ ಆಗಿತ್ತು ಅಂದ್ರೆ ಅದು ಗಿಲ್ಲಿ ರಘು ಅವ್ರ ಜಗಳ, ಗಿಲ್ಲಿ ಮಂಜು ಅವ್ರ ಜಗಳ, ಅದಾದ್ಮೇಲೆ ಧ್ರುವಂತು ಮತ್ತು ಧನುಷ್ ಅವ್ರ ಜಗಳ. ಈ ಒಂದು ಆರ್ಗ್ಯುಮೆಂಟ್ಗಳು ಅಲ್ಲಿ ಯಾರು ಸರಿ ಯಾರು ತಪ್ಪು, ಯಾವ ಕಾರಣಕ್ಕೆ ಆ ಪದಗಳೆಲ್ಲ ಬರ್ತಾ ಇತ್ತು. ಅಲ್ಲಿ ಮುಖ್ಯವಾಗಿ ಸೂರಜ್ ಅವರು ಮಾಡಿದ ಮಿಸ್ಟೇಕ್ ಏನು, ಗಿಲ್ಲಿ ಮಾಡಿದ ತಪ್ಪ, ಓವರ್ ಕಾನ್ಫಿಡೆನ್ಸ್ ಆಯ್ತಾ, ಗಿಲ್ಲಿ ಅವರಿಗೆ ಆ ರೀತಿ ಮಾತಾಡೋಕೆ, ಆ ರೀತಿ ಆಡೋಕೆ ಅವರು ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ರ, ಕಾಮಿಡಿ ವೇಲ್ ಮಾತಾಡಿದ್ರ, ಬೇಕಂತಾನೆ ಮಾತಾಡಿದ್ರ, ಕೋಪದಲ್ಲಿ ಮಾತಾಡಿದ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಆಗಿ ಏನ್ ಬೇಕಾದ್ರೂ ಮಾತಾಡ್ತಾ ಇರ್ತೀವಿ, ಅದನ್ನ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡು ಬೇಕಾಗದೆ ಇದ್ದಾಗ ಬೂಸ್ಟಪ್ ಆಗಿ ಬರಸ್ಟ್ ಆಗಿ ನೀನು ಊಟದ ಬಗ್ಗೆ ಮಾತಾಡ್ತೀಯ, ನೀನು ತಟ್ಟದ ಬಗ್ಗೆ ಮಾತಾಡ್ತೀಯ, ನೀನು ಅದ್ರ ಬಗ್ಗೆ ಮಾತಾಡ್ತೀಯ ಅಂತೆಲ್ಲ ಮಾತಾಡ್ರೆ. ಬಟ್ ಲೈವ್ ಅಲ್ಲಿ ಏನೆಲ್ಲ ಗೋಳೆಕೊಂಡಿದ್ದಾರೆ ಗಿಲ್ಲಿಗೆ ಅಂತ ನೋಡಿದಾಗ ಮಾತ್ರನೇ ಗೊತ್ತಾಗುತ್ತೆ. ಎಲ್ಲನೂ ಮಾತಾಡೋಣ, ಎಪಿಸೋಡ್ ರಿವ್ಯೂ ಮಾಡಿ ಮಾತಾಡೋಣ. ತಪ್ಪು ಯಾರ್ದು ಸರಿ ಯಾರ್ದು ಹಂಗಂತ ನಾನು ಗಿಲ್ಲಿ ಮಾಡಿದ್ದು ಸರಿ ಅಂತ ಯಾರು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ, ಸರ್ಟಿಫಿಕೇಟು ಕೊಡ್ತಾ ಇಲ್ಲ. ಮಾತಾಡ್ತೀನಿ ಲೈವ್ ಅಲ್ಲಿ ಏನಾಗಿತ್ತು, ಅಲ್ಲಿ ಎಪಿಸೋಡಲ್ಲಿ ಏನಾಗಿತ್ತು, ಯಾರನ್ನು ತೋರಿಸಿದ್ರು, ಯಾರನ್ನು ಕಟ್ ಮಾಡಿದ್ರು, ಯಾರು ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ಕಂಪ್ಲೀಟ್ ಆಗಿ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತಿದ್ದಾರೆ ಬಟ್ ಲೈಕು ಮಾಡ್ತಾ ಇಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ದೇನೆ. ಫಸ್ಟ್ ಆಫ್ ಆಲ್ ಧ್ರುವಂತು ಮತ್ತೆ ಧನು ಮತ್ತೆ ಆಮೇಲೆ ಜಗಳದಲ್ಲಿ 100% ಸೂರಜ್ ಅವ್ರದ್ದೇ ತಪ್ಪು ಅನ್ಸುತ್ತೆ. ಏನಾದ್ರೂ ಮಾತಾಡ್ಬೇಕು, ಏನಾದ್ರೂ ಸ್ಟ್ಯಾಂಡ್ ತಗೋಬೇಕಾದ್ರೆ ನೀವೇ ಮಾತಾಡಿ ಗುರು, ಮತ್ತೆ ಹೋಗಿ ಧನುವ್ರಿಗೆ ಫಿಟ್ಟಿಂಗ್ ಇಡ್ತೀರಾ? ಫಿಟ್ಟಿಂಗ್ ಇಡೋ ಅವಶ್ಯಕತೆ ಬೇಕಾಗಿತ್ತಾ ಅಂತೆಲ್ಲ ಅನ್ಸ್ತಾ ಇತ್ತು ನನಗೆ. ಆ ಅವಶ್ಯಕತೆನೇ ಇರಲಿಲ್ಲ. ಆಲ್ರೆಡಿ ಒಂದು ಹೀಟ್ ಆಫ್ ದ ಮೂವ್ಮೆಂಟ್ ಏನೋ ನಡೀತಾ ಇದೆ, ಏನೋ ಜಗಳ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಮಧ್ಯದಲ್ಲಿ ಹೋಗಿ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬಾರ್ದು, ನೀರಾಗಿ ಆರಿಸ್ಬೇಕದನ್ನ. ನೀವು ನಿನ್ನೆ ಮಾಡಿದ್ದು ಅದನ್ನೇ. ಇನ್ನು ನಿನ್ನೆ ಎಪಿಸೋಡ್ ತಗೊಂಡಾಗ ನಾನು ಹೇಳೋದಲ್ಲ, ಬರೀ ಅವೇ ಇತ್ತು. ಏನಂದ್ರೆ ಬರೀ ಟಾಸ್ಕ್ಗಳೆಲ್ಲ ಆಗ್ತಾ ಇತ್ತು. ಇನ್ನೇನು ಅದು ಹೋಟೆಲ್ ಸಿಬ್ಬಂದಿ ಟಾಸ್ಕ್ ಎಲ್ಲ ಮುಗೀತು. ಇನ್ಮೇಲೆ ನೀವು ಗೆಸ್ಟ್ಗಳಾಗಿರ್ತೀರ, ಆದರೂ ಕೂಡ ಅಲ್ಲಿನ ಕಂಟೆಸ್ಟೆಂಟ್ಗಳು ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡ್ಬೇಕಂತ ಅಂಡರ್ಲೈನ್ ಮಾಡಿ ಬಿಗ್ ಬಾಸ್ ಹೋಗ್ತಾರೆ. ಬಿಗ್ ಬಾಸ್ ಆವಾಗ ಹೇಳ್ಬೇಕಾಗಿತ್ತು, ನೀವು ಅತಿಥಿಗಳಾಗಿ ಬಂದಿದ್ರಾ, ಅತಿಯಾಗಿ ಎಲ್ಲ ಆಡ್ಬೇಡ್ರಿ ಅಂತ ಹೇಳ್ಬೇಕಾಗಿತ್ತು. ಬಿಗ್ ಬಾಸ್ ಕೂಡ ಅತಿಥಿದೋ ಭವ ಅಂತ ಇರಬೇಕು. ಆ ರೀತಿ ಅತಿಥಿಗಳು ಅತಿ ಮಾಡಿದ್ರೆ ಅತಿಥಿಗಳ ಬಿಗ್ ಬಾಸ್ ಮನೇಲಿ ಅಲ್ಲ, ಮನೆ ಸ್ವಂತ ಮನೇಲಿ ಆಗಿರ್ಬೋದು, ಪ್ಯಾಲೇಸ್ ಆಗಿರ್ಬೋದು, ಒದ್ದು ಓಡಿಸ್ತಾರೆ. ಅದು ಮನದಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ನೀವು ಕೂಡ ಒಂದು ಅತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಆಡ್ಕೊಡ್ರಪ್ಪ ಅಂತ. ಬಟ್ ಹಂಗೆ ಹೇಳಲ್ಲ, ಅಲ್ಲಿನ ಕಂಟೆಸ್ಟೆಂಟ್ ಮಾತ್ರ ಹೇಳ್ತಾರೆ. ವೀಕೆಂಡಲ್ಲಿ ಏನಾದರೂ ಅವ್ರ ಕ್ಲಾಸ್ ಇರ್ಬೋದು ಅಂತ ಅನಿಸುತ್ತೆ. ಇನ್ನು ಅದಾದಮೇಲೆ ನೀವು ಆ ಟಾಸ್ಕ್ ಬಂತು, ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕಲ್ಲಿ ಬಂದ್ಬಿಟ್ಟು ನಮ್ಮ ಕಂಟೆಸ್ಟೆಂಟ್ಗಳಲ್ಲಿ ಮಾಳವರು, ಅಶ್ವಿನಿ ಅವರು, ರಘು ಅವರು ಆಡ್ತಾರೆ. ಆ ಕಡೆ ಗೆಸ್ಟ್ಗಳನ್ನು ತಗೊಂಡಾಗ ತ್ರಿವಿಕ್ರಮ್ ಅವರು, ಮಂಜು ಅವರು ಮತ್ತು ನಮ್ಮ ಚೈತ್ರ ಅವರು ಆಡ್ತಾರೆ. ಆ ಟಾಸ್ಕಲ್ಲಿ ನಮ್ಮ ಈ ಟೀಮೇ ಗೆಲ್ಲುತ್ತೆ, ರಘು ಅವ್ರ ಟೀಮೇ ಗೆಲ್ಲುತ್ತೆ. ಅಂದರೆ ಕಂಟೆಸ್ಟೆಂಟ್ಗಳ ಟೀಮೇ ಗೆಲ್ಲುತ್ತೆ. ಆ ಟಾಸ್ಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಶ್ವಿನಿ ಆಗಿರ್ಬೋದು, ಮಾಳು ಆಗಿರ್ಬೋದು, ಹೀರೋ ಆಗಿರ್ಬೋದು, ಏನೋ ಸಖತ್ತಾಗಿ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಅದಾದ್ಮೇಲೆ ಮಾಜಿ ಸ್ಪರ್ಧಿಗಳ ಮಾತುಗಳು ತುಂಬಾ ಅದ್ಭುತವಾಗಿತ್ತು, ಅಮೋಘವಾಗಿತ್ತು, ಆಕರ್ಷಕವಾಗಿತ್ತು, ಅಮೇಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಅವರ ಒಂದು ಒಪಿನಿಯನ್ ಶೇರ್ ಮಾಡ್ಕೊತಾರೆ. ಕೆಲವು ನಗಬೇಕಾದ್ರೆ ಅಳಬೇಕಾದ್ರೆ ಯಾವ ರೀತಿ ಕಾಣ್ತಾ ಇತ್ತಂತ ನೀವು ಕಮೆಂಟ್ ಮಾಡಿ. ಎಕ್ಸ್ಪೆಷಲಿ ನಮ್ಮ ರಜತ್ ಅವರು ಅಳ್ತಾ ಇದ್ರು, ಅಳ್ತಾ ಇರಬೇಕಾದ್ರೆ ಮಾತಾಡಿದ ಮಾತುಗಳು ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಇನ್ನು ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಮಂಜಣ್ಣ ಬರ್ತಾನೆ. ನಾನು ಬಿಗ್ ಬಾಸ್ ಮನೆಯಿಂದ ಒಂದು ವೇಳೆ ಬರಲಿಲ್ಲ ಅಂದರೆ ತುಂಬ ಕಳ್ಕೊತಾ ಇದ್ದೆ, ತುಂಬ ವೇಸ್ಟ್ ಆಗ್ತಾ ಇತ್ತು, ತುಂಬ ಜನ ಸಪೋರ್ಟ್ ಸಿಗ್ತಾ ಇದೆ. ಎಲ್ಲೋ ಕಾರಲ್ಲಿ ಹೋಗ್ತಾ ಇರ್ತೀನಿ, ಮಂಜಣ್ಣ ಅಂತಾರೆ, ಇದು ನಾನು ಕಳ್ಕೊತಾ ಇದ್ದೆ. ನಮ್ಮಪ್ಪ ಬಿಗ್ ಬಾಸ್ ಮನೆಗೆ ಬಂದು ಮಾತಾಡಿದಾಗಿರ್ಬೋದು, ನಂಗೆ ಅನ್ನ ಕೊಡೋದಾಗಿರ್ಬೋದು. ಒಂದು ವೇಳೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಮಾಡಿದಾಗಲೂ ಕೂಡ ನಂಗೆ ಹೆಸರು ಸಿಕ್ಕಿರಲಿಲ್ಲ. ಬಿಗ್ ಬಾಸ್ ಬಂದ ಮೇಲೆ ನಾನು ಮಂಜು ಅಂತ ಗೊತ್ತಾಗಿದ್ದೀನಿ. ಇದು ಒಂದು ಕೊಟ್ಟಿರೋ ಅವಕಾಶನ ಬಿಗ್ ಬಾಸ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಕಲರ್ಸ್ ಕನ್ನಡಗೆ, ಬಿಗ್ ಬಾಸ್ ಅಂತೆಲ್ಲ ಹೇಳ್ತಾರೆ, ತುಂಬ ಹೇಳ್ತಾರೆ. ಇಷ್ಟು ಸಾಕು ಅನಿಸುತ್ತೆ ನನಗೆ, ಸರಿನಾ? ಇನ್ನು ಅದಾದಮೇಲೆ ರಜತ್ ಅವ್ರು ಬರ್ತಾರೆ. ಈ ಜನ್ಮನೇ ಅಲ್ಲ, ಇನ್ನು 10 ಜನ್ಮಗಳು ನಮ್ಮ ಬಗ್ಗೆ ಮಾತಾಡೋ ರೀತಿಯಲ್ಲಿ ಬಿಗ್ ಬಾಸ್ ಕೊಟ್ಟಿದೆ ಅಂತ ಹೇಳ್ತಾರೆ. 100% ನಿಜನೇ. ಬಿಗ್ ಬಾಸ್ ಇರೋಷ್ಟು ಕಾಲ ಅವ್ರ ಹೆಸರು ಇರುತ್ತೆ. ಏನಕ್ಕಂದ್ರೆ 11ನೇ ಸೀಸನ್ ಯಾರು ಇದ್ರಪ್ಪ ಅಂತ ಕೇಳಿದಾಗ ರಜತ್ ಅವ್ರು ಇದ್ರ, ವೈಲ್ಡ್ ಕಾರ್ಡ್ ಬಂದಿದ್ದ, 3ನೇ ಪ್ಲೇಸಲ್ಲಿ ಇದ್ರು ಗುರು, ವೈಲ್ಡ್ ಕಾರ್ಡ್ ಬಂದ್ರು ಕೂಡ ಅಂತೆಲ್ಲ ನೆನೆಸ್ಕೊಂತೀವಿ. ಆ ರೀತಿಯಲ್ಲಿ ಹೇಳ್ತಾರೆ. ತುಂಬ ಕ್ರೈಂಗ್ ಮಾಡ್ತಾ ಇದಾರೆ, ಏನು ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ, ಏನು ಮಾತಾಡ್ಬೇಕು ಅರ್ಥ ಆಗ್ತಿಲ್ಲ ಅಂತೇಳಿ ಒಳ್ಳೊಳ್ಳೆ ಮಾತೆಲ್ಲ ಆಡ್ತಾರೆ. ಬಟ್ ಅದ್ರಕ್ಕೂ ಕೂಡ ಕೆಲವರು ನಾಟಕ ಮಾಡ್ತಾರೆ, ನಾಟಕವಾಗಿತ್ತು ಅಂತ ಕಮೆಂಟ್ ಮಾಡ್ತಾರೆ. ಅದು ನಿಮ್ಮ ವಿಮೋಚನೆಗೆ, ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಟ್ರೋಲ್ ಮಾಡ್ತಾರೆ ಕೆಲವರು. ಬಟ್ ಅವ್ರು ಹೇಳೋ ಮಾತುಗಳು ಸ್ವಲ್ಪ ನಿಜನೇ ಇತ್ತು, ಸ್ವಲ್ಪ ಆಗ್ತಾ ಇತ್ತು, ಕನೆಕ್ಟ್ ಆಯಿತು. ಏನಕ್ಕಂದ್ರೆ
ಬಿಗ್ ಬಾಸ್ ಮನೆ ಅಂತ ಬಂದಾಗ ಅವ್ರು ಆಡಿದ ಮಾತುಗಳು, ಅವ್ರ ಎಕ್ಸ್ಪೀರಿಯನ್ಸು, ಏನಕ್ಕಂದ್ರೆ ಒಬ್ಬ ವೈಲ್ಡ್ ಕಾರ್ಡ್ರಿ ಬಂದು ಥರ್ಡ್ ಪ್ಲೇಸಲ್ಲಿ ತಗೊಳೋದು ತುಂಬ ಕಷ್ಟ, ಥರ್ಡ್ ರನ್ನರ್ ಅಪ್ ಆಗೋದು ಅಂತಂದ್ರೆ ಅದಕ್ಕೆ ಅವ್ರು ಡಿಸರ್ವ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಒಂದು ಪ್ರೋಮೋ ಬಟ್ ಅವರು ಕೂಡ ಈಗ ಗಿಲ್ಲಿನ ಯಾವ ರೀತಿ ಎಲ್ಲ ಬ್ಲೇಮ್ ಮಾಡ್ತಾ ಇದ್ದಾರೋ, ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಮಾಡ್ತಿದ್ದು ಕೂಡ ಅವರು ಅದನ್ನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಇನ್ನು ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಇದು ಕರ್ಮಗಳನ್ನು ಕಳೆದ ಜಾಗ ಅಂತ ಹೇಳ್ತಾರೆ. ಅಂದರೆ ನಾನು ಫಸ್ಟಿಗೆ ಹೀರೋ ಆಗಿದ್ದೆ, ಫಸ್ಟಿಗೆ ಸೀರಿಯಲ್ ಮಾಡ್ತಾ ಇದ್ದೆ, ಬಟ್ ಆ್ಯಕ್ಷನ್ ಅಂತ ಆದಾಗ ನನ್ನನ್ನು ಯಾರು ತೊಗೊತಾ ಇರಲಿಲ್ಲ, ಯಾರು ನನ್ನ ಇಗ್ನೋರ್ ಮಾಡ್ತಾ ಇದ್ರು. ಬಟ್ ಬಿಗ್ ಬಾಸ್ ಅಂತ ಬಂದ ಮೇಲೆ ಈಗ 4 ಸಿನಿಮಾ ಮಾಡ್ತಾ ಇದ್ದೀನಿ, ಸೀರಿಯಲ್ ಮಾಡ್ತಾ ಇದ್ದೀನಿ, ನನ್ನ ಕರ್ಮಗಳ ಕಳೆದ ಜಾಗ, ಯಾರೆಲ್ಲ ನಾನು ಬಿಟ್ಟೋಗಿದ್ರು ಮತ್ತೆ ಅದೆಲ್ಲ ಈ ಬಿಗ್ ಬಾಸ್ ಅನ್ನ ಕರ್ಕೊಂಡ್ಬಂತು. ನಾನೀಗ ಚೆನ್ನಾಗಿದ್ದೀನಿ, ಚೆನ್ನಾಗಿರೋ ಕಾರಣನೇ ಬಿಗ್ ಬಾಸ್ ಕಲರ್ಸ್ ಕಾರಣ ಅಂತೇಳಿ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ಹೇಳ್ತಾರೆ, ಎಲ್ಲಾನು ಇನ್ಕ್ಲೂಡ್ ಮಾಡಿ ಹೇಳ್ತಾರೆ. ಚೆನ್ನಾಗಿತ್ತು, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿ ಜೀವನಕ್ಕೆ ಒಂದು ಆಧಾರ ಕೊಟ್ಟಿದ್ದೀರಾ, ಯಾವತ್ತೂ ಮರೆಯಲ್ಲ ಅಂತ ಹೇಳಿ ಆ ಲೆಟರ್ ಬಗ್ಗೆ ಕೂಡ ಹೇಳ್ತಾರೆ. ಅಪ್ಪ ಇಲ್ಲ ಅಂತ ಅಪ್ಪನ ಸ್ಥಾನದಲ್ಲಿದ್ದ ಲೆಟರ್ ಬರ್ತಿದ್ರಿ, ಆ ಲೆಟ್ರು ತುಂಬಾನೇ ಇಷ್ಟ ಆಗಿತ್ತು ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವ್ರು ಬರ್ತಾರೆ. ಮೋಕ್ಷಿತ್ ಅವ್ರು ಬಂದು ನನ್ನ ತಲೆ ಎತ್ತುವಾಗ ಮಾಡಿದೆ ಈ ಶೋ. ಏನಕ್ಕಂದ್ರೆ ನಾನು ಈ ಶೋ ಇಂದ ಇದ್ದಾಗ ನನ್ನ ಮೇಲೆ ಕೆಲವೆಲ್ಲ ಬ್ಲೇಮ್ಸ್ ಇದ್ದು, ಅವಿದ್ದು ಏನೆಲ್ಲ ತುಂಬಾ ಇದ್ವು. ಬಟ್ ಬಿಗ್ ಬಾಸ್ ಮನೆ ಬಂದಾಗ ನನಗೆ ತುಂಬಾ ಇದಾಯಿತು. 4ನೇ ಸ್ಥಾನದಲ್ಲಿ ನಾನಿದ್ದೆ. ನಮ್ಮ ಗಿಲ್ಲಿ ಅಂತ ನೋಡಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಇವರು ಟಾಪ್ 5 ಬರೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಅಂದ್ರೆ ನಾನು ಟಾಪ್ 5 ಬಂದೆ. ಈಗ ಹೇಳ್ತೀನಿ ಇವ್ರ ಮುಂದೆ ಅಂತೆಲ್ಲ ಹೇಳ್ತಾರೆ. ಆ ಟಾಪಿಕ್ ಬೇಕಾಗಿತ್ತ ಈ ಟೈಮಲ್ಲಿ ಅಂತ ಅನಿಸ್ತು ಕಾಮನ್ ಆಗಿ. ಅದೇ ರೀತಿಯಾಗಿ ಈಗ ಸಿನಿಮಾ ಮಾಡ್ತಾ ಇದ್ದೀನಿ, ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಆಗಿದೆ, ತುಂಬ ಸಪೋರ್ಟ್ ಸಿಕ್ಕಿದೆ ಬಿಗ್ ಬಾಸ್ ಇಂದ. ನಾನು ಬಿಗ್ ಬಾಸ್ ಇಂದ ಅನ್ನ ತಿಂತಿದ್ದೀನಿ, ಋಣ ಸಿಕ್ಕಿದೆ ನನಗೆ ಅಂತೇಳಿ ನಮ್ಮ ಮೋಕ್ಷಿತ್ ಅವರು ಹೇಳ್ತಾರೆ. ಸಖತ್ತಾಗಿ ಇತ್ತು ಅನ್ಕೊಳ್ಳಿ. ಇಲ್ಲ ಲಾಸ್ಟಲ್ಲಿ ಕೊನೆಯದಾಗಿ ಚೈತ್ರ ಅವರು ನನಗೆ ಪುನರ್ಜನ್ಮ ನೀಡಿದೆ ಅಂತ ಹೇಳ್ತಾರೆ. ಅದು ನಿಜ ಕೂಡ ಅನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಈ ಟೈಮಲ್ಲಿ ಅವರು ಆ ಟೈಮಲ್ಲಿ ಏನೆಲ್ಲ ಬ್ಲೇಮ್ಸ್ ಎಲ್ಲ ಆಗಿತ್ತು, ಕೇಸು ಕೋರ್ಟ್ ಎಲ್ಲ ತಿರುಗಾಡ್ತಾ ಇದ್ರು. ಆ ಟೈಮಲ್ಲಿ ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸ್ ಇಂದ ತಗೊಂಡು ಒಂದು ಒಳ್ಳೆ ವಿಷಯನ ಬಿಟ್ಕೊಂಡು ಅಲ್ಲಿ ಕೂಡ ಬಯಸ್ಕೊಂಡು ಅನ್ಕೊಳ್ಳಿ. ಬಟ್ ಒಳ್ಳೆನೆ ಇವ್ರು ಯಾರು ಅನ್ನೋ ವ್ಯಕ್ತಿಗಳಿಗೆ ಅದು ಸಖತ್ತಾಗಿ ರಿಟರ್ನ್ ಕೊಟ್ಟು ಒಳ್ಳೆ ಜೀವನವನ್ನೇ ಕೊಡ್ತವ್ರಿಗೆ. ತುಂಬ ಕ್ರೈಂಗ್ ಮಾಡ್ತಾರೆ, ಅಳ್ತಾ ಇದ್ರು. ಎಕ್ಸ್ಪೆಷಲಿ ನಮ್ಮ ಚೈತ್ರ ಅವರು ಪುನರ್ಜನ್ಮ ಕೊಟ್ಟಿದೆ ಬಿಗ್ ಬಾಸ್. ಒಳ್ಳೆ ಕಂಟೆಸ್ಟೆಂಟ್. ಅದು ನಿಮ್ಮ ವಿಷಯ ಬಿಚ್ಚಿದ್ದು 5 ಫ್ರೆಂಡ್ ಅನ್ಕೊಂಡಿದ್ವಿ, ಬಟ್ ಎಲ್ಲೆಲ್ಲ ಎಡವಟ್ಟಾದ ಕೆಲವು ವಿಷಯಗಳಲ್ಲಿ ಇದ್ರು. ಅದಾದ್ಮೇಲೆ ಕನ್ವರ್ಟ್ ಆಗಿ ಕೊನೆವರೆಗೂ ಇದ್ರು ನಮ್ಮ ಚೈತ್ರ ಅವರು. ಚೆನ್ನಾಗೇ ಇತ್ತು. ಇನ್ನು ಅದಾದ್ಮೇಲೆ ಮಂಜು ಕಾವ್ಯ ಅವರು ಸಾಂಗ್ ಹಾಕ್ತಾರೆ. ಆ ಸಾಂಗ್ ಹಾಕಿದ್ಮೇಲೆ ಅದು ಬೆಳಗಾರುತ್ತೆ. ಸಾಂಗ್ ಹಾಕಿದ್ಮೇಲೆ ರುಕ್ಕಮ್ಮ ನಾ ಊರಿಗೆ ಊರು ಬಂದೆ ರುಕ್ಕಮ್ಮ ಆ ಸಾಂಗ್ ಹಾಕ್ತಾರೆ. ಆ ಸಾಂಗ್ ಹಾಕಿದ್ಮೇಲೆ ಕಾವ್ಯ ಅವ್ರು ಮಾತಾಡ್ತಾರೆ, ಇವ್ರ ಫ್ರೆಂಡು ಅಲ್ಲ, ಏನು ಮುಖ್ಯ ಅಲ್ಲ, ಪರ್ಫಾರ್ಮೆನ್ಸ್ ಮುಖ್ಯ, ಸ್ಟ್ರಾಟಜಿ ಮುಖ್ಯ, ಆಟನೇ ಮುಖ್ಯ. ಯಾವ ಫ್ರೆಂಡನ್ನು ನೋಡಲ್ಲ, ಫ್ರೆಂಡ್ಗಳಂತ ನೋಡ್ತಾ ಇದ್ರೆ ನಾವು ತುಂಬ ಕಷ್ಟ ಆಗುತ್ತೆ, ಆಟ ಆಡೋಕ್ಕಾಗಲ್ಲ ಫ್ರೆಂಡ್ಗಳನ್ನ. ಯಾರೇ ಆಗಿರ್ಬೋದು, ಇವ್ರ ಥರ ಫ್ರೆಂಡ್ಗಳಾಗಿ ನಾವು ಒಂದೇ ಹುಟ್ಟಿರಲ್ಲ. ಫ್ರೆಂಡ್ ಆಗಿದ್ರೆ ಕಿಚನ್ ಒಬ್ರಿಗೆ, ಅದೊಬ್ರಿಗೆ, ಇದೊಬ್ರಿಗೆ ಅಂತೆಲ್ಲ ಹೇಳ್ತಾರೆ. ನಾನು ಆ ರೀತಿ ಎಲ್ಲ ಮಾಡಲ್ಲ, ಆ ರೀತಿ ಮಾತಾಡಲ್ಲ ಅಂತ ಹೇಳ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಜಾಹ್ನವಿ ಅಶ್ವಿನಿ ಹೇಳ್ತಾರೆ ಏನಂತಂದರೆ ಏನೋ ಕದಿಯೋಣ ಅಂತಾರೆ, ಹಾಲನ್ನು ಏನೋ ಕದ್ಕೊಳ್ಳೋಣ ಕದಿಯೋಣ ಅಂತೆಲ್ಲ ಹೇಳ್ತಾರೆ. ಬಟ್ ಅಶ್ವಿನಿ ಅವರು ಬೇಡಮ್ಮ, ಆಲ್ರೆಡಿ ತುಂಬ ತಪ್ಪುಗಳು ಮಾಡಿದ್ವಿ, ಮತ್ತು ತಪ್ಪುಗಳ ಮೇಲೆ ತಪ್ಪು ಮಾಡೋದು ಬೇಡ, ಸ್ವಲ್ಪ ದೂರ ಇರೋಣ. ಅಂದರೆ ಬಾಳೆಹಣ್ಣು ಅಂತ ಕರೆಕ್ಟ್ ತಗೊಳ್ಳೋಣ ಅಂತಂದರೆ ಅವ್ರು ಗೆಸ್ಟ್ಗಳಾಗಿ ಸಿಕ್ಕಿದ್ದು, ಗೆಸ್ಟ್ಗಳಾಗಿ ಬಂದಿದ್ದು, ಅದನ್ನು ತಿನ್ನೋದು ಬೇಡ ಅಂತ ಹೇಳ್ತಾರೆ. ಒಳ್ಳೆ ಸಜೆಷನ್ ಕೊಡ್ತಾರೆ. ಅಶ್ವಿನಿ ಅವರು ತುಂಬ ಬದಲಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಖಂಡಿತವಾಗ್ಲೂ. ಇನ್ನು ಅದಾದಮೇಲೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ. ಏನಂದರೆ ಇಷ್ಟೆಲ್ಲ ಎಪಿಸೋಡಲ್ಲೆಲ್ಲ ಕಾಲು ಎಳಿತಾರೆ, ಎಲ್ಲ ಇದು ಮಾಡ್ತಾರೆ. ಕೊನೆಗೆ ಗಿಲ್ಲಿನೇ ತಪ್ಪು ಅಂದ್ಬಿಡ್ತಾರೆ. ಅಂದರೆ ಆಮೇಲೆ ಕಾಲು ಹಾಕೋದು, ನೀನು ಇದು ಹೋಗಿ ಎಂಬುದು, ವೈಸ್ ಕ್ಯಾಪ್ಟನ್ ಅನ್ನೋದು, ಹಾಲು ತಗೊಂಬ, ಹಾಗೆ ಹೀಗಂತ ಮೈ ಮೇಲೆಲ್ಲ ಕಾಲು ಹಾಕೋದು, ಬಟ್ಟೆಗಳು ಹಾಕೋದು, ತುಂಬ ಅಂದರೆ ಹೆವಿ ಮಾಡ್ತಾಯಿದ್ರು. ಅಣ್ಣ ನಾನು ಬಿಟ್ಬಿಡ್ರೆ ಅಣ್ಣ, ನಿಮ್ಮನ್ನ ಹತ್ರ ಏನು ಮಾತಾಡಬಾರ್ದು, ನಿಮಗೆ ನಾನು ಏನನ್ನ ಫ್ಲೋರ್ ಬಂದುಬಿಟ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ, ಅದೆಲ್ಲೋ ಎಡವಟ್ಟಾಗ್ಬಿಡುತ್ತೆ, ನಾನು ಬಿಟ್ಬಿಡ್ರೆ ಅಣ್ಣ, ಬೇಡ ಅಂತ ಬಿಡೋಂಗಿಲ್ಲ. ಇವರು ಏನೇನೋ ಮಾತಾಡ್ತಿರ್ತಾರೆ, ಏನೇನೋ ಆಗ್ತಿರ್ತಾರೆ. ಆ ಟೈಮಲ್ಲಿ ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ಬಟ್ ಅದನ್ನ ಆ ಟೈಮಲ್ಲಿ ಅವರು ಕೂಡ ತೊಗೊಳಲ್ಲ ಅನಿಸುತ್ತೆ, ಅದೇ ಎಡವಟ್ಟಾಗ್ತಿರೋದಿಲ್ಲಿ. ಇನ್ನು ಅದಾದಮೇಲೆ ಪ್ರಮೋಷನ್ ಬರುತ್ತೆ. GST ಮೂವಿ ಅವರು ಗೋಸ್ಟ್ ಸಿನಿಮಾ ಅದು ಒಂದು ಬಂದಮೇಲೆ ಧ್ರುವಂತ್ ಅವರು ಎಲ್ಲ ಮಾತಾಡ್ತಾರೆ, ಕಾಮಿಡಿ ಸಿನಿಮಾ ಬಗ್ಗೆ ಹೇಳ್ತಾರೆ, ರಿಲೀಸ್ ಆಗಿದೆ ನೋಡಿ ಅಂತಲ್ಲಿ ಹೇಳಿ ಪ್ರಮೋಷನ್ ಮಾಡಿ ಹೋಗ್ತಾರೆ. ಅಲ್ಲಿಂದ ಪ್ರಮೋಷನ್ ಆ ಸಿನಿಮಾ ಇದ್ರ ಬಗ್ಗೆ ನಾವು ಸೃಜನ್ ಲೋಕೇಶ್ ಅವ್ರ ಬಂದಿರ್ತಾರೆ, ಪ್ರಮೋಷನ್ ಮಾಡಿ ಹೋಗ್ತಾರೆ. ಅಲ್ಲಿಗೆ ಅದೊಂದು ಪ್ರಮೋಷನ್ ಆಯಿತು, ನೀವಾಸ್ ಟಾಸ್ಕ್ ಒಂದು ಪ್ರಮೋಷನ್ ಆಯಿತು, ಮತ್ತು ಇನ್ನೊಂದು ಊಬರ್ ಪ್ರಮೋಷನ್ ಟಾಸ್ಕ್. ಬರೀ ಪ್ರಮೋಷನ್ ಟಾಸ್ಕ್ಗೆ ಆಗಿತ್ತು ನಿಜ. ನಿನ್ನೆ ಎಪಿಸೋಡ್ 3 ಪ್ರಮೋಷನ್ನು ಇದ್ದು, ಪ್ರಮೋಷನ್ಗೋಸ್ಕರ ಎಪಿಸೋಡ್ ನಡೆಸ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಆ ಪ್ರಮೋಷನ್ ಆಗುತ್ತೆ ಯೂಬರಲ್ಲಿ. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪಂದನ ಅವರು, ಧನುಷ್ ಅವರು, ಮಾಳು ಅವರು ಗೆಲ್ತಾರೆ ಆ ಪ್ರಮೋಷನ್ ಟಾಸ್ಕಲ್ಲಿ, ಊಬರ್ ಪ್ರಮೋಷನ್ ಟಾಸ್ಕಲ್ಲಿ. ಚೆನ್ನಾಗೇ ಇತ್ತು. ಅದಾದಮೇಲೆ ಗಿಲ್ಲಿ, ರಘು ಮತ್ತು ಮಂಜು ಬಟ್ಟೆ ಜಗಳ ಆಗುತ್ತೆ. ಇಲ್ಲಿ ಅವ್ರು ಕುತ್ಕೊಂಡಿರ್ತಾರೆ, ಗಿಲ್ಲಿ ಬನೀನ್ ಹಾಕೊಂಡು.
ಅವ್ರು ಇಷ್ಟ ಗುರು, ಬಟ್ಟೆನ ಹಾಕೊಂತಾರೋ, ಬನಿನ ಹಾಕೊಂತಾರೋ, ಇನ್ನೂ ಏನು ಹಾಕೊಂತಾರೋ, ಏನೋ ಹಾಕೊಂತಾರೋ, ಬಿಟ್ಬಿಟ್ಟಿಲ್ಲ ಅವ್ರ ಪಾಡಿಗೆ ಅವ್ರನ್ನ. ನೀವಂತೂ ಒಳ್ಳೆ ಬಟ್ಟೆ ಹಾಕೊಂತೀರಾ, ಆಗಲಿ ಇರ್ರಿ, ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ರಿಗೂ ಅವ್ರ ಬಗ್ಗೆ ಅಟ್ ಬಿಟ್ಬಿಡಿ ಅಲ್ಲ. ಆ ಡ್ರಾ ಎಲ್ಲ ತೆಗೆದು ಬಟ್ಟೆಗಳು ನೋಡಿ, ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ, ನೀನು ಬಟ್ಟೆ ಹಾಕಾಕಲ್ಲ, ನೀನು ಅದು ಹಾಕಾಕಲ್ಲ, ನೀನು ಇದು ಹಾಕಾಕಲ್ಲ ಅಂತ ಹೇಳಿ 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 ಅವ್ರನ್ನ ಟ್ರಿಗರ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಅಲ್ಲಿ ಅಭಿಷೇಕ್ ಆಗಿರ್ಬೋದು, ಅನು ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇವ್ರಿಗೆ ಬಡವ ಅಂತೆಲ್ಲ ತೋರಿಸ್ಕೊಂತಾನಂತೆ, ಬಡವ ಅಂತೆ ಅಂತೆಲ್ಲ ಮಾಡಿ 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 ಇದು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಕೋಪ ಬರುತ್ತೆ. ಇವಣ್ಣ ಬಟ್ಟೆ ಶಾಪಲ್ಲಿ ಬಟ್ಟೆ ಮಾರ ಅಂತಾರೆ ಇದಾರೆ ನೋಡಿ, ಅಲ್ಲಿ ಹೋಗಿ ಅದ್ಯಾವುದೋ ಸರ್ಕಲ್ ನಿಲ್ಸೋಣ ಅಂತೇಳಿ ನಮ್ಮ ರಘು ಅವ್ರಿಗೆ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಎಷ್ಟೆಲ್ಲ ಮಾಡ್ತಾ ಇರ್ತೀರಾ, ರಘು ಅವರು ಮಾಡಿದಾಗ ತೊಗೋಬೋದಾಗಿತ್ತು ಗಿಲ್ಲಿ ಅವರು, ಬಟ್ ಅದು ತೊಗೊಳಲ್ಲ. ಅದು ನನಗೂ ಯಾಕೋ ಇಷ್ಟ ಆಗಲಿಲ್ಲ. ಏನಕ್ಕಂದ್ರೆ ನೀವು ರಘು ಅವ್ರಿಗೆ ಸುಮಾರು ಟಾರ್ಚರ್ ಕೊಟ್ಟಿರಾ, ಸುಮಾರು ಮಾತಾಡಿದಿರಾ, ಸುಮಾರು ಎಲ್ಲ ಆಗಿದೆ. ಬಟ್ ಆಮೇಲೆ ಒಂದಾಗ್ತಾರೆ, ಬಿಟ್ಬಿಡಿ, ಅದು ಬೇರೆ ವಿಷಯ. ಆಮೇಲೆ ಒಂದಾಗ್ತಾರೆ. ಇನ್ನೊಂದು ಮಾತಾಡಿದ್ರೆ ನಾನು ಬಟ್ಟೆ ಬಿಸಾಕ್ಬಿಡ್ತೀನಿ, ಇನ್ನೊಂದು ಮಾತಾಡಿದ್ರೆ ನಾನು ಬಟ್ಟೆ ಬಿಸಾಕ್ಬಿಡ್ತೀನಿ, ಬಟ್ಟೆ ಎಲ್ಲ ಬಿಸಾಕ್ತಾರೆ ರಘು ಅವರು, ಗಿಲ್ಲಿ ಅವರು. ಇಲ್ಲಿ ರಘು ಅವರೊಬ್ಬರೇ ಬಂದಿದ್ದು ಆ ರೀತಿ ಮಾತಾಡಿದ್ರೆ ಟ್ರಿಗರ್ ಆಗ್ತಿರಲಿಲ್ಲ, ಅದೇನು ಆಗ್ತಿರಲಿಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಜೊತೆಗೆ ಮಂಜು ಅವರು ಇದ್ರು, ಮಂಜು ಇದ್ದಾಗಲೇ ಅದು ಟ್ರಿಗರ್ ಆಗಿದ್ದು. ಮಂಜು ಅವ್ರಿಗೆ ಏನಕ್ಕೆ ಬೇಕಪ್ಪ, ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಬಿಟ್ಟು ತಿನ್ನಕ್ಕೆ ಬಂದಿದ್ದೀವಾ, ಅದು ಬಂದಿದ್ರಾ, ನಿಮ್ಮ ಬಟ್ಟೆ ಅದಕ್ಕೆ ಮದುವೆಗೆ ಅಂತ ಮಾತಾಡಿದ್ರೆ ಏನೇನೆಲ್ಲವೋ ಮಾತಾಡ್ತೀರಾ. ಅವ್ರ ಪರ್ಸನಲ್ ವಿಷಯ ಅದು, ಅವ್ರು ಏನು ಬೇಕಾದ್ರೂ ಮಾಡ್ಕೋತಾರೆ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅನ್ನೋ ಕಾಮನ್ ಪಾಯಿಂಟು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಇನ್ನು ಅದಾದ್ಮೇಲೆ ಬಟ್ಟೆ ಜಗಳ ಆದ್ಮೇಲೆ ಇಲ್ಲಿ ಮೇನಾಗಿ ಧನು ಮತ್ತು ಧ್ರುವಂತ್ ಜಗಳ ಶುರುವಾಗುತ್ತೆ. ಆಕ್ಚುಲಿ ಇಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ಬರುತ್ತೆ. ಈ ಲಕ್ಸುರಿ ಬಜೆಟ್ ಟಾಸ್ಕ್ ಅಲ್ಲಿ ವೆಜ್ ನಾನ್ ವೆಜ್ ಅಂತ ಬರುತ್ತೆ. ನಾನ್ ವೆಜ್ ಅಂತ ಬಂದಾಗ ಚಿಕನ್ ಅದು ಇದೆಲ್ಲ ಆರ್ಡರ್ ಮಾಡ್ಕೊಂತಾರೆ. ಬಟ್ ವೆಜ್ ಆಗಿ ಒಂದು ಪನ್ನೀರ್ ಆರ್ಡರ್ ಮಾಡಲ್ಲ ಅಂತ ಧ್ರುವಂತ್ ಅವರ ಪ್ರಶ್ನೆ ಅವರ ಕನ್ಸರ್ನ್, ಅವರು ಒಂದು ಮಾತು ಕರೆಕ್ಟ್ ಇದೆ, ತಪ್ಪೇ ಇಲ್ಲ. ಏನಕ್ಕಂದ್ರೆ ಇಷ್ಟು ದಿನಗಳ ಬರೀ ಅದನ್ನೇ ತಗೊಂತಿದ್ರೆ ಈಗ ಅದನ್ನೇ ತಗೊಂಡಿರ ಅಂತ ಹೇಳ್ತಾರೆ. ಸ್ಪಂದನ್ ಅವರಿಗೆ ಏನಂತ ಕೇಳ್ತಾರೆ ಅಂದ್ರೆ ಚಿಕನ್ ಮಾತ್ರ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಕಾಣಲ್ಲ ಅಂತ ಹೇಳ್ತಾರೆ ಅಲ್ಲಿ, ಇವ್ರು ಅದು ಮಾತ್ರ ಚೆನ್ನಾಗಿ ಕಾಣುತ್ತಲ್ಲ ಅಂತಾರೆ. ಇಲ್ಲಿ ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ, ಇಬ್ಬರದು ಕರೆಕ್ಟ್ ಆಗಿದೆ. ಆ ಕಾನ್ವರ್ಸೇಷನ್ ಆದ್ಮೇಲೆ ಕೊನೆಗೆ ತುಪ್ಪ ನಾವೇ ತಗೊಂತೀವಿ ಅಂತ ನಮ್ಮ ಕಾವೇರಿ ಪಾಯಿಂಟ್ ರೈಸ್ ಮಾಡ್ತಾರೆ, ನಾನೇ ತಗೊಂತೀವಿ ತುಪ್ಪ ಅಂತ. ಸರಿ ಆಯ್ತಪ್ಪ, ನೀವೇ ತಗೊಳ್ರಿ, ಅಡಿಗೆ ಮಾಡೋಕ್ಕಾದ್ರೂ ಕೊಡ್ರಿ ಅಂತಾರೆ. ಇಲ್ಲ ಎಲ್ಲ ನಾವೇ ತಗೋದಂದ್ರೆ ಆಯ್ತು, ನೀವೇ ತಗೊಳ್ರಿ, ನಾವು ಹೆಂಗೋ ಚಿಕನ್ ತಗೊಂಡಿವಿ ಅಂತೆಲ್ಲ ಹೇಳ್ತಾರೆ. ಇಲ್ಲಿಗೆ ಮುಗಿದಿರುತ್ತೆ. ಬಟ್ ಅದೇನೋ ಟೀ ಗಾಂಚಲಿ ಅಂತೆ. ಈ ಗಾಂಚಲಿ ಪದ ಅವ್ರು ಅಂದಿಲ್ಲ, ಕೇಳಿಲ್ಲ, ನೋಡಿಲ್ಲ, ಬಿಟ್ಟಿದ್ದೆ ಅಲ್ಲಿಗೆ. ಅದು ರಘು ಹತ್ರ ಮಾತಾಡಿರ್ತಾರೆ. ಯಾರು ಧ್ರುವಂತ್ ಅವರು. ಆ ಟೈಮಲ್ಲಿ ಸೂರಜ್ ಅವ್ರು ಹೋಗಿ ಪಿಟ್ಟಿಂಗ್ ಮಾಸ್ಟರ್ ಆಗಿ ಆ ಪದಗಳೆಲ್ಲ ಬಂದು ಆಮೇಲೆ ಹೋಗಲಿ ಬರಲಿ, ನೀನು ಯಾವನಲ್ಲಿ ನನಗೆ ಯಾವನಲ್ಲಿ ಅಂತೆಲ್ಲ ಬರ್ತಾರೆ. ಧನು ಅವ್ರ ಪಾಯಿಂಟ್ ರೈಟ್ ಇತ್ತು. ಏನಕ್ಕಂದ್ರೆ ಅವ್ರು ಗೊತ್ತಿಲ್ಲ, ಕೇಳಿದ ಮಾತು ಹೋಗಿ ಅಲ್ಲಿ ಕೇಳ್ತಾರೆ. ಧ್ರುವಂತ್ ಅವ್ರು ಅಂದ್ರೆ ಹ್ಞೂ ಅಂದಿದ್ದೀನಿ, ಮತ್ತು ನೀವು ನನಗೆ ಏಕೋಚನ ಮಾತಾಡಿದ್ರಿ, ಹಂಗೆ ಮಾತಾಡಿದ್ರಿ, ನೀವು ಹಿಂಗೆ ಮಾತಾಡಿದ್ರೆ ನನಗೆ ಅದಕ್ಕೆ ನಾನು ಹಂಗೆ ಮಾತಾಡಿದ್ರೆ ಅಂತ. ಸರಿ, ನಾನು ಈಗ ನಿಮಗೆ ಟೀ ಗಾಂಚಲ್ಲಿ ಅನ್ಬೋದಾ, ಆ ಪದ ಯೂಸ್ ಮಾಡ್ಬೋದಾ, ಅದು ಮಾಡ್ಬೇಡ ಇದು ಮಾಡ್ಬೋದ ಅಂತ ಕೇಳಿ ಕೊನೆಗೆ ದೊಡ್ಡ ಜಗಳ ಆಗುತ್ತೆ. ಇಲ್ಲಿ ಇಬ್ಬರು ಕರೆಕ್ಟಾ ತಪ್ಪು ಅಂತ ಕೇಳಿದ್ರೆ ಧ್ರುವಂತ್ ಅವರು ಆ ಪದಗಳು ಯೂಸ್ ಮಾಡಬಾರ್ದಾಗಿತ್ತು, ಮಾಡಿದರೆ ಮುಖ್ಯವಾಗಿ ಧ್ರುವಂತ್ ಮಾಡಬಾರ್ದಾಗಿತ್ತು. ಅದು ಅಲ್ಲಿಗೆ ಕಂಪ್ಲೀಟ್ ಆಗಿತ್ತು. ಮೂರನೇ ವ್ಯಕ್ತಿ ಒಂದು ಫಿಟ್ಟಿಂಗ್ ಇಟ್ಮೇಲೆ ಅದು ಗಲಾಟೆ ಆಯಿತು. ಆ ವ್ಯಕ್ತಿ ಕೂಲಾಗಿದ್ದಾಗ ಯಾರೊಬ್ರು ಹೋಗಿ ಹೇಳ್ತಾರೆ ಅಂದ್ರೆ ಅಲ್ಲಿ ಗಲಾಟೆ ಹಂಗೆ ಆಗುತ್ತೆ. ಸೂರಜರ ಅವಶ್ಯಕತೆ ಇರಲಿಲ್ಲ. ಆ ಕಾನ್ವರ್ಸೇಷನ್ ಆದಾಗ ಸೂರಜ್ ಅವರ ಮಾತಾಡಿ ಧ್ರುವಂತ್ ಅವರ ಆ ರೀತಿ ಎಲ್ಲ ಮಾತಾಡಕ್ಕೆ ಹೋಗಬೇಡಿ, ಅವ್ರು ಮಾತಾಡಬೇಡಿ, ಸರಿ ಇರಲ್ಲ, ಚೆನ್ನಾಗಿರಲ್ಲ ಅಂತ ಅಲ್ಲೇ ಹೇಳಿದ್ರೆ ಚೆನ್ನಾಗಿರೋದು. ಅದನ್ನ ಬಿಟ್ಬಿಟ್ಟು ಮತ್ತೆ ಧನುಗೆ ಹೇಳಿ ಜಗಳ ಇಟ್ಟು ಒಳ್ಳೆ ಫಿಟ್ಟಿಂಗ್ ಮಾಡಿಸೋ ಥರ ಆಯಿತು. ಕಂಪ್ಲೀಟಾಗಿ ಅದು ಬೇಕಾಗಿಲ್ಲ ನನಗೆ ಅನಿಸ್ತಾ ಇತ್ತು. ಇನ್ನೆಲ್ಲ ಅದಾಯಿತು. ಧ್ರುವಂತ್ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು. ಮತ್ತೆ ಸ್ಪಂದನ ಅವ್ರು ಬಂದು ನಾನು ಹಂಗೆ ನೀನು ಹೀಗೆ ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರೆ ನನ್ನ ಹತ್ರ ಬೇಡ ನಿನ್ನ ಹತ್ರ ಬೇಡ ಅಂದ್ರೆ ಅಲ್ಲಿ ಬೇಕಾಗಿತ್ತಾ ಅಂತ ಅನಿಸ್ತಾ ಇತ್ತು. ಆಲ್ರೆಡಿ ಮುಗ್ದಿತ್ತು ಜಗಳ, ಮತ್ತೆ ಯಾಕೆ ಬರ್ಬೇಕಾಯ್ತು ಸ್ಪಂದನ ಅವರು. ಇನ್ನು ಅದಾದ್ಮೇಲೆ ಧ್ರುವಂತ್, ರಜತ್, ರಘು ಮಾತಾಡ್ತಾರೆ. ಆ ವಿಷಯದಲ್ಲೇನೆ ಧ್ರುವಂತ್, ರಜತ್ ಮಾತಾಡ್ತಾ ಇರ್ತಾರೆ. ಆಲ್ರೆಡಿ ಬಿಟ್ಟು ಹೋಗಿತ್ತು ಈ ವಿಷಯನ ಎದಕ್ಕೆ ಮತ್ತೆ ಹೋಗಿ ಕೆದಕ್ತಾರ ಹೋಗಿ ಎದಕ್ಕೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ. ಇವರೆಲ್ಲ ಹಿಂಗೆ ಮಾತಾಡ್ತಾರೆ, ನಾನು ಇಗ್ನೋರ್ ಮಾಡ್ತಾ ಇರ್ತೀನಿ, ಆದ್ರೂ ನಾನು ಬಂದು ಕೆದಕ್ತಾರೆ ಅಂತ ಧ್ರುವಂತ್ ಅವರು ಹೇಳ್ಕೊತಾ ಇರ್ತಾರೆ. ರಜತ್ ಕೂಡ ನಮ್ಮ ರಘು ಅದೇ ಹೇಳ್ತಾರೆ, ಆಲ್ರೆಡಿ ನಾವು ಮರ್ತೋಗಿದ್ದೀವಿ, ಮತ್ತೆ ಹೋಗಿ ಫಿಟ್ಟಿಂಗ್ ಎದಕ್ಕಿಟ್ಟ ಇವನು, ಇದೆಲ್ಲ ಬೇಕಾಗಿತ್ತಾ, ಇವನು ಫಸ್ಟಿಂದನೂ ಹಿಂಗೆ ಮಾಡೋದಂತೇಳಿ ನಮ್ಮ ಸೂರಜನ್ನ ರಘು ಅವ್ರು ಹೇಳ್ತಾರೆ. ಕೆಲವು ಸಲ ಅದು ಆಗಿದೆ ಗುರು ಇವ್ರ ವಿಷಯದಲ್ಲಿ, ಸೂರಜ್ ವಿಷಯದಲ್ಲಿ ಆ ವಿಷಯ ಬೇಕಾಗಿಲ್ಲ ಅನಿಸ್ತು. ಇನ್ನು ಕೊನೆಗೆ ಜಗಳ ಗುರು ಗಿಲ್ಲಿ, ಮಂಜು ಮತ್ತೆ ಈ ಊಟ ವಿಚಾರನೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಸ್ಪೆಷಲ್ ಒಂದು ವಿಡಿಯೋ ಮಾಡಿದ್ದೀನಿ, ಯಾರು ತಪ್ಪು ಅಂತ. ಲೈವಲ್ಲಿ ತುಂಬ ಟ್ರಿಗರ್ ಮಾಡ್ತಾರೆ, ತುಂಬ ಟಾರ್ಗೆಟ್ ಮಾಡ್ತಾರೆ, ತುಂಬ ಮಾತಾಡ್ತಾರೆ. ಬಟ್ ಕೊನೆಯಲ್ಲಿ ಆ ವಿಷಯದಲ್ಲಿ ಗಿಲ್ಲಿ ಮಾತಾಡಿದ ತಪ್ಪು. ಬಟ್ ಇವ್ರು ಮಾತಾಡ್ತಾರೆ, ನಿಮ್ಮ ಥರ ಹೆಣ್ಮಕ್ಳಿಂದ ಹೋಗ್ತಿರಲಿಲ್ಲ, ನಿಮ್ಮ ಥರ ಮೊಟ್ಟೆ ಕೇಳ್ತಿರಲಿಲ್ಲ, ನಿಮ್ಮ ಥರ ನಾನು ಅದು ಮಾಡ್ತಿರಲಿಲ್ಲ ಅಂತ ತ್ರಿವಿಕ್ರಮ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕಟ್ ಮಾಡಿದ್ದಾರೆ.
ಅದಾದ್ಮೇಲೆ ಮಂಜಾನಿಗೆ ಹೇಳ್ತಾರೆ, ಕಾಲ ಹೆಂಗ್ ಬದಲಾಗುತ್ತೋ ಗೊತ್ತಾಗಲ್ಲ, ನಾ 11ನೇ ಸೀಸನ್ಗೆ ಬಂದಿದ್ರ 11ನೇ ಸೀಸನ್ಗೆ ಬಂದಿಲ್ಲ, ನಾನು ಬೇರೆ ಸೀಸನ್ ಕರೆದ್ರೆ ನಾನು ಹೋಗಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲಿ ಕಾಮಿಡಿಯಾಗಿ ಕನ್ವರ್ಷನ್ ಆಗಿತ್ತು, ಸೀರಿಯಸ್ ಆಗಿ ಜಗಳ ಆಗ್ತಿರಲಿಲ್ಲ, ಸೀರಿಯಸ್ ಆಗಿ ಮಾತುಗಳು ಬರ್ತಿರ್ಲಿಲ್ಲ, ಅಲ್ಲಿ ಕಾಮಿಡಿಯಾಗಿ ಕನ್ವೆ ಆಗ್ತಿತ್ತು, ಕಾಮಿಡಿಯಾಗಿ ಇರ್ತಾ ಇತ್ತಲ್ಲಿ. ಆಯ್ತಾ, ಆ ಕಾಮಿಡಿ ಇದ್ದಾಗ ಏನಾಗುತ್ತಂದ್ರೆ, ಅಣ್ಣ ಈಗ ಆ ಪ್ಲೇಟ್ ನಂದು 3 ದಿನ ಕೆಳಗೆ ನಂದು, ಈಗ ನೀವು ತಿಂತಾ ಇದ್ದೀರಾ, ಹಂಗೆ ನಾನು ಬೇರೆ ಪ್ಲೇಟನ್ನು ತಿನ್ನಲ್ಲ, ಬೇರೆ ಪ್ಲೇಟನ್ನು ಕಿತ್ಕೊಳ್ಳಲ್ಲ, ಬೇರೆ ಅನ್ನನೂ ನಾನು ಮುಟ್ಟಲ್ಲ ಅಂತ ಯಾರು ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ. ಆ ಪದ ಯೂಸ್ ಮಾಡೋದು 100% ತಪ್ಪು. ಕಾಮಿಡಿ ಆಗಿರ್ಬೋದು, ಸೀರಿಯಸ್ ಆಗಿರ್ಬೋದು, ಕಾಮಿಡಿ ಕನ್ವೆ ಆಗಿರ್ಬೋದು, ಅದು ಫ್ಲೋ ಹಂಗೆ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಅಲ್ಲಿ 2 ದಿನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಮಾತಾಡಬಾರ್ದು, ಇರೋದಕ್ಕೆ ಬೈಬಾರ್ದು, ಜಗಳ ಆಡಬಾರ್ದು, ಅನ್ನಬಾರ್ದು ಅಂತ. ಆದರೂ ಕೂಡ ಫ್ಲೋ ಅಲ್ಲಿ ಬಂದಾಗ, ಇವರು ಫ್ಲೋ ಅಲ್ಲಿ ಮಾಡಿದಾಗ ಸುಮಾರು ಎಲ್ಲ ಮಾತು ಅಂದಿರ್ತಾರೆ, ಎಲ್ಲ ತಗೊಂಡಿರ್ತಾರೆ ಗಿಲ್ಲಿ. ಬಟ್ ಇವರು ತಗೊಂಡಾಗ ಇವ್ರಿಗೆ ಯಾವ್ದು ಬೇಕೋ ಯಾವುದು ಬೇಡ ಅದನ್ನು ತಗೊಂಡ್ರೆ ರೈಸ್ ಆಗ್ತಾರೆ ಪಾಯಿಂಟ್. ನಮ್ಮ ಮಂಜಣ್ಣ ಉಗ್ರ ರೂಪ ತಗೊಳ್ತಾ ಇದ್ರು, ಹಂಗೆ ಹಿಂಗೆ ಹಾಗೆ ಹೀಗೆ ಅಂತ ಏನೋನೇ ಎಲ್ಲ ಮಾತಾಡ್ತಾರೆ. ಪಾಪ ಗಿಲ್ಲಿ ಊಟನೇ ತಗೊಂಡು ತಟ್ಟೆ ಬೀಸಕ್ಕೆ ಹೋಗ್ಬಿಡ್ತಾರೆ. ಆ ರೀತಿ ಆಯಿತು. ಇಲ್ಲಿ ನಾನು ಗಿಲ್ಲಿ ತಪ್ಪ ಮಂಜಣ್ಣ ತಪ್ಪ ಅಂತ ಕೇಳಿದ್ರೆ ಗಿಲ್ಲಿ ತಪ್ಪ ಅಂತ ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವರೇನೆ. ಗೆಸ್ಟ್ಗಳೇ ತುಂಬ ಟ್ರಿಗರ್ ಮಾಡ್ತಾರೆ, ತುಂಬ ಟಾರ್ಗೆಟ್ ಮಾಡ್ತಾರೆ. ಆ ವಿಷಯಕ್ಕೆ ಆ ರೀತಿ ಗಿಲ್ಲಿ ರಿಯಾಕ್ಟ್ ಮಾಡ್ತಾರೆ. ಬಟ್ ಬೇರೆ ವಿಷಯದ ಮೇಲೆ ರಿಯಾಕ್ಟ್ ಆಗಲಿ, ಬೇರೆ ವಿಷಯದ ಮೇಲೆ ಏನಾದರೂ ಮಾತಾಡಲಿ, ಊಟ ವಿಚಾರ ಅಂತ ಬಂದಾಗ ಆ ರೀತಿ ಮಾತಾಡಿದ್ದು ತಪ್ಪೇ, 100% ಅನ್ಬಾರ್ದು. ಯಾಕಂದ್ರೆ ಅವ್ರ ಮನೆಯಿಂದ ತಂತಾಕಳ ಅಂತ ಮಂಜಣ್ಣ ಹೇಳ್ತಾರೆ, ಆ ವಿಷಯಗಳು ಸರಿ ಇತ್ತೆ. ಇದಾಗುತ್ತೆ. ಅದಾದ್ಮೇಲೆ ಧನು ಅವರು ಕನ್ವಿನ್ಸ್ ಮಾಡ್ತಾರೆ ಗಿಲ್ಲಿ ಅವ್ರಿಗೆ ಸಾರಿ ಕೇಳ್ಬೇಕಂತ. ಬಟ್ ಗಿಲ್ಲಿ ಅವ್ರು ಹೇಳ್ತಾರೆ, ಅಣ್ಣ ಹಿಂಗಂತಲ್ಲ ಅಣ್ಣ, ತುಂಬ ಸೈಲೆಂಟ್ ಆಗಿದ್ದೀನಿ, ಮಾತಾಡಬಾರ್ದು ಅಂತ. ಆದ್ರೂ ಕೂಡ ಈ ರೀತಿ ಎಲ್ಲ ಮಾತಾಡ್ತಾರ, ಅಣ್ಣ ಎಂತ ಮಾಡ್ಲ ಅಂತ. ಅದು ನಿನಗೆ ಬಿಟ್ಟಿದ್ದು, ನಾನು ಸಾರಿ ಕೇಳ್ತಿಲ್ಲ ಹೇಳಂತ ಕೇಳಿದಾಗ, ಹೋಗಿ ನಾನು ಸಾರಿ ಕೇಳ್ತೀನಿ ಅಂತ ಮಂಜಣ್ಣ ಬಾಯಲ್ಲಿ ತಪ್ಪಾಯ್ತು ಅಂತ ಹೇಳ್ತಾರೆ. ನೀನು ತಪ್ಪು ಬೇಡ, ನೀನು ಸಾರಿ ಕೇಳ, ಏನು ಕೇಳಬೇಡ ಅಂತ, ಮಾತಾಡಲೇಬೇಡ ಅಂತೆಲ್ಲ ಹೋಗ್ತಾರೆ. ಸ್ವಲ್ಪ ಗಾಂಚಲಿನೇ ತೋರಿಸ್ತಾರಂತ ಮಂಜಣ್ಣ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ತಪ್ಪ ಮಂಜಣ್ಣ ತಪ್ಪ ಅಂದರೆ ಇವರೆಲ್ಲ ಮಾಡಿರ್ತಾರೆ, ಅದು ಪ್ರಕೃತಿಯೇ ಬಂದಿದೆ. ಆ ಪ್ರಕೃತಿ ಕ್ರಿಯೆ ಬೇರೆ ರೀತಿ ಇರಬೇಕಾಗಿತ್ತು, ಊಟದ ವಿಚಾರದಲ್ಲಿ ಬೇಕಾಗಿರಲಿಲ್ಲ ಅಂತ ಅನಿಸ್ತಾ ಇತ್ತು. ಮತ್ತು ನಿಮಗೆ ಎಪಿಸೋಡ್ ನೋಡಿದಾಗ ಏನು ಅನಿಸ್ತು, ಯಾರು ಸರಿ ಅನಿಸ್ತು, ಯಾರು ತಪ್ಪು ಅನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.